ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ಸರ್, ಇವತ್ತು ನಡೆದಂಥ ದಾವಣಗೆರೆ ಜಿಲ್ಲೆಯ ಪ್ರಥಮ PUCಯ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಇದರ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಟು ವಿಚ್ ಗ್ರೂಪ್ ಡೂ TV ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡ್ಯಾಮ್ಸ್ ಬಿಲಾಂಗ್ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿನೂ ಬರೀತಾ ಇದ್ದಾರೆ ಮಕ್ಕಳು, ಸಿನೂ ಬರೀತಾ ಇದ್ದಾರೆ. ನನ್ನ ಪ್ರಕಾರ ಆಪ್ಷನ್ ಬಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಅಂದುಕೊಂಡಿದ್ದೇನೆ. ರ್ಯಾಂಕ್ ಸ್ಟೂಡೆಂಟ್ಸ್ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ 1ಕ್ಕೆ ರೈಟ್ ಆನ್ಸರ್ ಬಿನೋ ಅಥವಾ ಸಿ ಅಂತ ತಗೊಳ್ಳೋ ಕಮೆಂಟ್ ಮುಖಾಂತರ ತಿಳಿಸಬೇಕು. ಕ್ವಶನ್ ನಂಬರ್ 2, ಎ ಪ್ರಾಸ್ಪೆಕ್ಟಸ್ ಈಸ್ ಇಶ್ಯೂಡ್ ಬೈ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಎ ಪಬ್ಲಿಕ್ ಕಂಪನಿ ಇನ್ವೈಟಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ಪಬ್ಲಿಕ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಎ ಗೌರ್ಮೆಂಟ್ ಕಂಪನಿ ಈಸ್ ಎನಿ ಕಂಪನಿ in which the paid up capital held by the government is not less than 51% ಅಂತ ಹೇಳಿದರೆ ಆಪ್ಷನ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4, which of the following is a business services? That is option B, banking is the right answer. Question number 5, e-commerce is characterized by dash. Right answer is 24/7 availability is the right answer is option B. Second main question, my dear children, fill in the blank by choosing the appropriate words from those given in the brackets. Question number 6, dash companies share can be freely transferable ಅಂತ ಇದೆ. ಅದಕ್ಕೆ ಪಬ್ಲಿಕ್ ಕಂಪನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಪಬ್ಲಿಕ್ ಕಂಪನಿ. ಕ್ವಶನ್ ನಂಬರ್ 7, my dear children, reconstruction of sick public sector units is taken up by dash. That is BIFR is the right answer. Question number 8, NSCR issued at dash ಅಂತ ಇದೆ. ಅದಕ್ಕೆ ಪೋಸ್ಟ್ ಆಫೀಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಡ್ಯಾಶ್ ಈಸ್ ಕಾಲ್ಡ್ ಪ್ಲಾಸ್ಟಿಕ್ ಮನಿ. ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಈಸ್ ಕಾಲ್ಡ್ ಪ್ಲಾಸ್ಟಿಕ್ ಮನಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಡ್ಯಾಶ್ ಕಂಪನಿ ಇಶ್ಯೂಸ್ ಪ್ರಾಸ್ಪೆಕ್ಟಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರಕಾರ ಮತ್ತೆ ಪಬ್ಲಿಕ್ ಕಂಪನಿ ಅಂದ್ಕೊಂಡಿದ್ದೀನಿ, ಆದರೆ ವಿದ್ಯಾರ್ಥಿಗಳು ಪ್ರೈವೇಟ್ ಕಂಪ್ನಿ ಅಂತ ಬರೀತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ನಮಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಲಾಸ್ಟ್ ಕ್ವಶನ್ ನಂಬರ್ 10, ಯಾಕಂದರೆ ಪಬ್ಲಿಕ್ ಕಂಪ್ನಿಯನ್ನು ನಾವು ಕ್ವಶನ್ ನಂಬರ್ 1ಕ್ಕೆ ಯೂಸ್ ಮಾಡಿದ್ದೇವೆ, ಆದರೂ ಕೂಡ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. 10ನೇ ಕ್ವಶನಿಗೂ ಕೂಡ ಪಬ್ಲಿಕ್ ಅಂತ ನೋಡಿ ವಿದ್ಯಾರ್ಥಿಗಳೇ ಕಮೆಂಟ್ ಮುಖಾಂತರ. ಈಗ ಕ್ವಶನ್ ನಂಬರು 1 ಹಾಗೂ ಕ್ವಶನ್ ನಂಬರ್ ಯಾವ್ದು ಕೊಟ್ಟಿದ್ದು ನಿಮಗೆ 10 ಆಯಿತಾ. ಇದಕ್ಕೆ ಆನ್ಸರನ್ನು ತಗೊಳ್ಳೋ ಕಮೆಂಟ್ ಮುಖಾಂತರ ತಿಳಿಸಿ. ಎಂಪ್ಲಾಯಿ ಡಿಸ್ಹಾನೆಸ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಸ್ನೆಸ್ ರಿಸ್ಕ್. ಕ್ವಶನ್ ನಂಬರ್ 2, 1932 right answer is Partnership Act. KSRTC ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. B2B ಅಂತ ಹೇಳಿದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಬರಬೇಕಿತ್ತು, ಅದು ಕೊಟ್ಟಿಲ್ಲ. ಆದರೆ ಇನ್ನೊಂದಿದೆ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬರ್ತ್ ಸರ್ಟಿಫಿಕೇಟ್ ಆಫ್ ದಿ ಕಂಪನಿ, ದಟ್ ಈಸ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ 4th ಮೇನ್ ಕ್ವಶನ್ ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಇನ್ 1 word ಆರ್ ಇನ್ 1 sentences ಈಚ್. ನೇಮ್ ದಿ ಆಕ್ಸಿಲರಿ ಟು ಬಿಸ್ನೆಸ್ ದಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಏನಿದು ಬಿಸ್ನೆಸ್ ರಿಸ್ಕ್ ಅಂತ ಇದೆ, ಅದಕ್ಕೆ ಇನ್ಶೂರೆನ್ಸ್ ಅಂತ ಕರೆಯುತ್ತೇವೆ. ಸ್ಟೇಟ್ ದಿ ಮಿನಿಮಮ್ ನಂಬರ್ ಆಫ್ ನಂಬರ್ಸ್ ಟು ಫಾರ್ಮ್ ಎ ಪ್ರೈವೇಟ್ ಕಂಪನಿ, ದಟ್ ಈಸ್ 2. ಹೂ ಈಸ್ ಆ್ಯನ್ ಇನ್ಶೂರರ್ ಅಂತ ಇದೆ, ಇನ್ಶೂರರ್ ಅಂತ. ದಟ್ ಈಸ್ insurer is a person or a company that provide insurance is called insurer. Give an example for C2C. ಎಕ್ಸಾಂಪಲ್ ಭಾಳ ಈಸಿ, OLX ಅಂತ ಬರಿಬೋದು. ಆದರೆ C2C ಅಂತ ಗೊತ್ತಿದ್ರೆ ತಾನೇ ನೀವು OLX ಅಂತ ಬರೆಯೋದು. ಏನು ಗೊತ್ತಾ C2C ಅಂದರೆ ಎ ಕಸ್ಟಮರ್ ಸೆಲ್ಲಿಂಗ್ ಎ ಯೂಸ್ಡ್ ಪ್ರಾಡಕ್ಟ್ ಥ್ರೂ ಆನ್ಲೈನ್, ದಟ್ ಈಸ್ ಕಾಲ್ಡ್ C2C ಅಂತ ಕರಿತೇವೆ. ಅಂದರೆ ಬಳಸಿದಂತಹ ವಸ್ತುಗಳನ್ನು ಬೇಡವಾದಾಗ ಅಥವಾ ಶಿಫ್ಟ್ ಮಾಡುವ ಸಮಯದಲ್ಲಿ ಅಥವಾ ಏನಾದರೂ ಮಾಡುವ ಸಮಯದಲ್ಲಿ ಹಳೆಯ ವಸ್ತುಗಳನ್ನು ಆನ್ಲೈನ್ ಮುಖಾಂತರ ಮಾರಾಟ ಮಾಡ್ತೀವಲ್ಲ, ಅದನ್ನು ನಾವು C2C ಅಂತ ಕರಿತೀವಿ. ಆದರೆ ಇಲ್ಲಿ ಕೇಳಿರೋದೇನು ವಾಟ್ ಈಸ್ C2C ಅಲ್ಲ, ಗಿವ್ ಎನ್ ಎಕ್ಸಾಂಪಲ್ ಅಂತ ಇದೆ. OLX ಅಂತ ಬರಿಬೋದು ಅಥವಾ ನೀವು ಕ್ವಿಕ್ಕರ್ ಅಂತ ಬರಿಬೋದು, ಕ್ವಿಕ್ಕರ್ QUIKR ಅಂತ. ನೇಮ್ ದಿ ನೆಟ್ವರ್ಕ್ ದಟ್ ಈಸ್ ಮೋಸ್ಟ್ ಫೆಮಿಲಿಯರ್ ಟು ಸ್ಟೂಡೆಂಟ್ಸ್ ಆರ್ ಕಸ್ಟಮರ್ಸ್ ಅಂತ ಇದೆ. ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ನೆಟ್ವರ್ಕ್ ಯಾವುದು ಅಂದರೆ ಇಂಟರ್ನೆಟ್ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈಗ ಕಾಣುವಂಥ ಎಲ್ಲ ಪ್ರಶ್ನೆಗಳು
ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಸುಮಾರು ಒಂದು 50% 60% ಡಿಸ್ಟ್ರಿಕ್ಗಳಲ್ಲಿ ಇದು ಯಾವುದು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಆದರೂ ಕೂಡ ಇದನ್ನು ನಾವು ಅಪ್ಲೋಡ್ ಮಾಡುವ ಉದ್ದೇಶ ಇಷ್ಟೇ ವಿದ್ಯಾರ್ಥಿಗಳೇ, ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಬಿಡದೆ ಎಕ್ಸಾಮ್ ಆಯಿತು ಅಂತ ಕೂತ್ಕೋಬೇಡಿ. ಎಕ್ಸಾಮ್ ಆದ ನಂತರನಾದರೂ ಅಟ್ಲೀಸ್ಟ್ ಇವೆಲ್ಲ ಪ್ರಶ್ನೆಗಳು ಗೊತ್ತಿದ್ದವು ಬಿಟ್ಟು ವಿಚ್ ಕ್ವಶನ್ಸ್ you did not understand, which questions you find difficult, such questions please practice it before your annual exam. ಆ ಉದ್ದೇಶದಿಂದ ಪ್ರತಿಯೊಂದು ಕ್ವಶನ್ ಪೇಪರನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಾವುಗಳು ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರೆಯಬೇಡಿ.